ನಮಸ್ಕಾರ. ಮ್ಯಾಕ್ಸ್ ಮೂವಿ ಅಂತ ಒಂದು ದೊಡ್ಡ ಹಿಟ್ ಕೊಟ್ಟ ಮೇಲೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ ಅವರ ಮುಂದಿನ ಸಿನಿಮಾ ಮಾರ್ಕ್ನ ಟ್ರೈಲರ್ ಬಂದಿದೆ. ಸಹಜವಾಗಿಯೇ ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬಾನೇ ಇದೆ. ಆದ್ರೆ ಈ ಟ್ರೈಲರ್ ಆ ನಿರೀಕ್ಷೆಗಳನ್ನ ನಿಜವಾಗ್ಲೂ ಉಳಿಸ್ಕೊಂಡಿದ್ಯಾ? ಬನ್ನಿ ನೋಡೋಣ. ಈ ಟ್ರೇಲರ್ ನೋಡಿದ ಮೇಲೆ ತಲೆಯಲ್ಲಿ ಬರೋದೇ ಒಂದೇ ಪ್ರಶ್ನೆ, ಇದು ನಿಜವಾಗ್ಲೂ ಒಂದು ಸ್ಟೈಲಿಶ್ ಮಾಸ್ಟರ್ ಪೀಸ್ ಆಗ್ಬಹುದಾ ಅಥವಾ ಸುಮ್ನೆ ಕನ್ಫ್ಯೂಸ್ ಮಾಡೋ ಒಂದು ಪ್ರಯತ್ನನಾ? ಮೊದಲನೇದಾಗಿ ಮಾರ್ಕ್ ಮೇಲೆ ಯಾಕಿಷ್ಟೊಂದು ನಿರೀಕ್ಷೆ ಅಂದ್ರೆ ಈ ಹೈಪ್ ಎಲ್ಲಿಂದ ಬಂತು? ಇದರ ಮೂಲ ಕಾರಣ ಸಿಂಪಲ್, ಅವರ ಹಿಂದಿನ ಸಿನಿಮಾ ಮ್ಯಾಕ್ಸ್ ಮೂವಿ ಮತ್ತು ಅದೇ ಟೀಮ್ ಮತ್ತೆ ಒಟ್ಟಿಗೆ ಬಂದಿರೋದು. ನೋಡಿ, ಮ್ಯಾಕ್ಸ್ ಮೂವಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು. ಈಗ ಅದೇ ಕ್ರಿಯೇಟಿವ್ ಟೀಮ್ ಮತ್ತೆ ಒಂದಾಗಿದೆ ಅಂದಾಗ ನಿರೀಕ್ಷೆ ಡಬಲ್ ಆಗೋದು ಸಹಜ ಅಲ್ವಾ? ಅವರಿಂದ ಒಂದು ಇಂಟೆನ್ಸ್ ಆದ ರಿಯಲಿಸ್ಟಿಕ್ ಡ್ರಾಮಾ ಬರುತ್ತೆ, ಜೊತೆಗೆ ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಇರುತ್ತೆ ಅನ್ನೋ ಒಂದು ಭರವಸೆ ಇದ್ದೇ ಇದೆ. ನಿರೀಕ್ಷೆಗಳ ಬಗ್ಗೆ ಮಾತಾಡಿದ್ದು ಆಯ್ತು. ಈಗ ಟ್ರೇಲರ್ನ ಪಾಸಿಟಿವ್ಸ್ ಏನು, ಯಾವುದು ಜನರಿಗೆ ತುಂಬಾನೇ ಇಷ್ಟ ಆಗ್ತಿದೆ ಅಂತ ನೋಡೋಣ ಬನ್ನಿ. ಟ್ರೇಲರ್ ನೋಡಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಒಂದೇ, ಇದು ರಗಡ್, ಸಿನಿಮ್ಯಾಟಿಕ್ ಮತ್ತು ಒಂದು ವಾತಾವರಣವೇ ಸೃಷ್ಟಿ ಮಾಡುತ್ತೆ ಅಂತ. ಆ ಡಾರ್ಕ್, ಇಂಟೆನ್ಸ್ ಮೂಡ್ ಇದೆಯಲ್ಲ, ಅದೇ ಇದರ ದೊಡ್ಡ ಪ್ಲಸ್ ಪಾಯಿಂಟ್. ಮೊದಲನೇದಾಗಿ ಹೀರೋನ ಪ್ರೆಸೆನ್ಸ್ ತುಂಬಾನೇ ಇಂಟೆನ್ಸ್ ಆಗಿದೆ, ರಗಡ್ ಲುಕ್ ಇದೆ, ಮತ್ತೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರೋ ಹಾಗೆ ಕಾಣ್ತಾ ಇದೆ. ಎರಡನೇದು ಇದರ ಬಿಜಿಎಂ ಸಖತ್ ಮಾಡರ್ನ್ ಆಗಿದೆ. ಆ ಲೌಡ್ ಸ್ಕೋರ್ ಒಂದ್ ರೀತಿಯ ಹೆವಿ ಫೀಲ್ ಕೊಡುತ್ತೆ. ಇನ್ನು ಆಕ್ಷನ್ ಎಲ್ಲೂ ಓವರ್ ದ ಟಾಪ್ ಅನ್ಸಲ್ಲ, ತುಂಬಾ ರಾ ಮತ್ತೆ ರಿಯಲಿಸ್ಟಿಕ್ ಆಗಿದೆ. ಕೊನೆಯದಾಗಿ ಒಂದು ಮಿಸ್ಟರಿ ಫ್ಯಾಕ್ಟರ್, ಏನೋ ಒಂದು ಮುಚ್ಚಿಟ್ಟಿರೋ ಹಳೆ ಕಥೆ, ಒಂದು ಸೇಡಿನ ಕಥೆ ಇರಬಹುದು ಅನ್ನೋ ಕುತೂಹಲವನ್ನು ಇದು ಹುಟ್ಟಾಕುತ್ತೆ. ಇದೆಲ್ಲ ಪಾಸಿಟಿವ್ಸ್ ಆಯ್ತು. ನೋಡಿ, ಮಿಸ್ಟ್ರಿ ಅನ್ನೋದಕ್ಕೂ ಕನ್ಫ್ಯೂಷನ್ ಅನ್ನೋದಕ್ಕೂ ಒಂದು ಸಣ್ಣ ಗೆರೆ ಇರುತ್ತೆ. ಟ್ರೇಲರ್ ಒಂದು ರಹಸ್ಯವನ್ನ ಹುಟ್ಟಾಕೋಕೆ ಪ್ರಯತ್ನ ಪಡುತ್ತೆ, ಆದ್ರೆ ಅದು ಪ್ರೇಕ್ಷಕರನ್ನ ಗೊಂದಲಕ್ಕೆ ದೂಡ್ತಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಕೆಲವು ಟೆಕ್ನಿಕಲ್ ವಿಚಾರಗಳು ನೋಡೋದಾದ್ರೆ ಎಡಿಟಿಂಗ್ ತುಂಬಾನೇ ರಶ್ ಆದ ಹಾಗೆ, ಅಂದ್ರೆ ತುಂಬಾ ಫಾಸ್ಟ್ ಕಟ್ಸ್ ಇರೋದ್ರಿಂದ ಸ್ವಲ್ಪ ಗೊಂದಲ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನೋಡೋಕೆ ಮ್ಯಾಕ್ಸ್ ಮೂವಿ ತರನೇ ಇದೆಯಲ್ಲ, ಏನಾದ್ರೂ ಹೊಸ್ತನ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಈ ಟೀಮ್ನ ಒಂದು ಬ್ಲೂ ಪ್ರಿಂಟ್ ಇದೆ. ವಿಜುವಲ್ಸ್ ವಿಚಾರದಲ್ಲಿ ತುಂಬಾನೇ ಸ್ಟೈಲಿಶ್ ಆಗಿ ಒಂದು ಹೆವಿ ಫೀಲ್ ಕೊಡೋ ಹಾಗೆ ಫ್ರೇಮ್ ಮಾಡ್ತಾರೆ. ಥೀಮ್ಸ್ ಯಾವಾಗ್ಲೂ ಸ್ವಲ್ಪ ಡಾರ್ಕ್, ಸೈಕಲಾಜಿಕಲ್ ಆಗಿರುತ್ತೆ. ಅವರ ಫೋಕಸ್ ಯಾವಾಗ್ಲೂ ಕ್ಯಾರೆಕ್ಟರ್ಸ್ ಮತ್ತು ಅವರ ಇಮೋಷನಲ್ ಜರ್ನಿ ಮೇಲೆ ಇರುತ್ತೆ. ಇದೇ ಅವರ ಶಕ್ತಿ ಮತ್ತು ಕೆಲವೊಮ್ಮೆ ಇದೇ ಸ್ಪಷ್ಟತೆಯ ಕೊರತೆಗೂ ಕಾರಣ ಆಗ್ಬೋದು.